ಸೂಪರ್ ಆಗಿದೆ. ಓಕೆ, ಈ ತರ ಮಾಡಿಸ್ಕೊಂಡು ರೆಸಿಪಿ ತಗೊಂಡೋಗ್ತೆ ಮನೇಲಿ ತಿನ್ಬೇಕು ಆ ತರ ಅನಿಸ್ತಿದೆ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೊಂದು ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಡಿಚ್ಚಿ ದಮ್ ಬಿರಿಯಾನಿ. ಇದು ಡಿಚ್ಚಿ ದಮ್ ಬಿರಿಯಾನಿ ಲೊಕೇಟ್ ಆಗಿರೋದು ನಾಗರಬಾವಿಯಲ್ಲಿ. ನಾಗರಬಾವಿಯಲ್ಲಿ ಎಲ್ಲಿ ಅಂದ್ರೆ ನೀವು ಸುಮ್ನಳ್ಳಿ ಸರ್ಕಲ್ ಇಂದ ಟುವರ್ಡ್ ನಾಯಂದಹಳ್ಳಿಗೆ ಹೋಗೋ ಫ್ಲೈಓವರ್ ಇದೆಯಲ್ಲ, ಆ ಸರ್ವಿಸ್ ರೋಡಲ್ಲೇ ಬಂದ್ರೆ ನಿಮ್ಗೆ ಫಸ್ಟ್ ಮಾರುತಿ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಈ ಹೋಟೆಲ್ ಇರೋದು. ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ಈ ಹೋಟೆಲಲ್ಲಿ ಅರ್ಲಿ ಮಾರ್ನಿಂಗ್ ಬರೀ ಬಿರಿಯಾನಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಐಟಮು ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗಿ ಓನರ್ನ ಮಾತಾಡಿಸಿ ಈ ಹೋಟೆಲ್ ಯಾವಾಗ ಸ್ಟಾರ್ಟ್ ಆಯಿತು, ಟೈಮಿಂಗ್ಸ್ ಏನು, ಏನೇನು ಐಟಮ್ ಸಿಗುತ್ತೆ ಎಲ್ಲನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಪ್ರಶಾಂತ್ ಸರ್. ಸರ್ ಈ ಡಿಚ್ಚಿ ಬಿರಿಯಾನಿ ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು? ಸರ್ 2 ತಿಂಗಳ ಮುಂಚೆ ಸ್ಟಾರ್ಟ್ ಆಯಿತು. ಓಕೆ. ಲೈಕ್ ಫ್ರೆಂಡ್ಸ್ ಎಲ್ಲ ಸೇರಿ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಓಕೆ, ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಸರ್. ಓಕೆ, ನೀವೇನಾದ್ರೂ ಮುಂಚೆ ಕೆಲಸ ಮಾಡಿದ್ರಾ ಇಲ್ಲ ಸರ್, ಟ್ರೈನಿಂಗ್ ತಗೊಂಡು ಬಂದು ಸ್ಟಾರ್ಟ್ ಮಾಡಿರೋದು. ಹೌದು. ಸೊ ಇಲ್ಲಿ 4 AM ಬಿರಿಯಾನಿ ಅಂತ ಹಾಕಿದ್ರಲ್ಲ, ಯಾವತ್ತು ಸಿಗುತ್ತೆ ಸರ್? ಸರ್ ಎವ್ರಿ ಡೇ ಸಿಗುತ್ತೆ, ಸೋಮವಾರ ಒಂದಿನ ಬಿಟ್ಟು. ಸೋಮವಾರ ಒಂದಿನ ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಸಿಗುತ್ತೆ, ಆಫ್ಟರ್ನೂನ್ ಸಿಗುತ್ತೆ, ನೈಟ್ ಸಿಗುತ್ತೆ. ಹೌದು ಸರ್. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ 3 ಹೊತ್ತು? ಸರ್ ಎಲ್ಲ ಫ್ರೆಂಡ್ಸ್ ಸೇರಿ ಮಾಡಿರೋದು. ಓಕೆ. ಹಾಗಾಗಿ ಇದೆ ಸರ್, ಒಂದು 10 ಜನ ಫ್ರೆಂಡ್ಸ್ ಇದೀವಿ. 3 ಜನ ಶಿಫ್ಟ್ ಪ್ರೈಸ್ ಮಾಡ್ಕೊಂಡು ಇವಾಗ ಸ್ಟೇಬಲ್ ಆಗಿದ್ದೀವಿ. ಸ್ಟಾರ್ಟಿಂಗ್ ಡೇಸ್ ನಮಗೂ ಕಷ್ಟ ಆಗಿತ್ತು, ಬಟ್ ಈಗ ಓಕೆ ಸ್ಟೇಬಲ್ ಆಗಿದ್ದೀವಿ ನಾವು. ಸೊ ಈಗ ರೀಸೆಂಟ್ 3 months ಇಂದ ಮಾಡಿದ್ರೆ, ಮುಂಚೆ ಎಲ್ಲಾದ್ರೂ ಮಾಡಿದ್ರೆ? ಇಲ್ಲ ಸರ್, ಇದೆ ಫಸ್ಟ್ ಸರ್. ಇದೆ ಫಸ್ಟ್. ಓಕೆ, ಏನೇನು ಸಿಗುತ್ತೆ ಸರ್? ಸರ್ ನಮ್ದ್ರಲ್ಲಿ ಮಾರ್ನಿಂಗ್ 4 AM ಬಂದ್ರೆ ಬಿರಿಯಾನಿ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಕಾಲ್ ಸೂಪು, ಇಡ್ಲಿ, ಓಕೆ, ಬಿರಿಯಾನಿ, ಚಾಪ್ ಸಿಗುತ್ತೆ, ಓಕೆ, ಅದೆಲ್ಲ ಸಿಗುತ್ತೆ. ಮಧ್ಯಾಹ್ನ ಬಂದ್ರೆ ಮುದ್ದೆ, ವೈಟ್ ರೈಸ್, ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತೆ. ಮಟನ್ ಸ್ಟಾರ್ಟರ್ಸ್, ಚಿಕನ್ ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತೆ, ತಲೆ ಮಾಂಸ, ಬೋಟಿ ಅದೆಲ್ಲ ಸಿಗುತ್ತೆ. ಓಕೆ, ಸರಿ ಸರ್, ಟೇಸ್ಟ್ ಮಾಡ್ತೀವಿ, ನೋಡ್ತೀವಿ ನಾವು. ಸರ್ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಹಿಂಗೆ ಚೆನ್ನಾಗಿ ನಡೀಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓನರ್ ಹೇಳ್ದಾಗೆ ನಿಮಗೆ ಬೆಳಗ್ಗೆ ಹೊತ್ತು ಬಿರಿಯಾನಿ ಮಾತ್ರ ಅಲ್ಲ, ಜೊತೆಗೆ ನಿಮಗೆ ಇಡ್ಲಿ, ಕಾಲ್ ಸೂಪ್, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಬಿಸಿ ಬಿಸಿ ಕಬಾಬ್ ಕೂಡ ಸಿಗೋವಂಥದ್ದು. ಅಕಸ್ಮಾತ್ ನೀವೇನಾದ್ರು ಅರ್ಲಿ ಮಾರ್ನಿಂಗ್ ಬರೋಕ್ಕಾಗಲ್ಲ ಅಂದರೆ ಈ ಹೋಟೆಲ್ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಓಪನ್ ಇರುತ್ತೆ. ಮಧ್ಯಾಹ್ನ ಬಂದರೆ ನಿಮಗೆ ಇಲ್ಲಿ ಚಿಕನ್ ಊಟ, ಮಟನ್ ಊಟ, ಮುದ್ದೆ ಊಟ, ಚಪಾತಿ ಊಟ, ತಲೆ ಮಾಂಸ, ಬೋಟಿ ಅಷ್ಟೇ ಅಲ್ಲ, ಮಟನ್ ಕಾಬೋ, ಚಿಕನ್ ಕಾಬೋ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ. 2:12 ಆಯಿತು, ಒಲೆ ಹಚ್ತಾ ಇದ್ದಾರೆ ಬಿರಿಯಾನಿ ಮಾಡೋದಕ್ಕೆ. ಬನ್ನಿ ಕಂಪ್ಲೀಟ್ ಕುಕಿಂಗ್ ಶಾಟ್ ನೋಡ್ಕೊಂಬರೋಣ. ಮಟನ್ 20 kg ರೈಸ್ ಇದೆ. 20 kg ರೈಸ್, 26 kg ಮಟನ್ ಹಾಕಿದ್ದೀವಿ. 26 kg ಮಟನ್. ಓಕೆ. ಮಟನ್ ಬಿರಿಯಾನಿ ದಮ್ಗಿಡ್ತಾ ಇದ್ದಾರೆ, ಅಷ್ಟರಲ್ಲಿ ಒಳಗಡೆ ಏನೇನು ರೆಡಿ ಆಗಿದೆ ನೋಡ್ಕೊಂಬರೋಣ ಬನ್ನಿ. ಇದು ಅವರ ಸೀಕ್ರೆಟ್ ಬಿರಿಯಾನಿ ಮಸಾಲ. ಈಗ ಬಿರಿಯಾನಿಗೆ ಯೂಸ್ ಮಾಡಿದಂಥ ಬಿರಿಯಾನಿ ಪೌಡರ್. ಆ ಮಸಾಲೆ ಘಮ ಮೂಗು ಹೊಡಿತಾ ಇದೆ ಗಮ್ ಅಂತ. ಕಾಲ್ ಸೂಪು,
ಆ ಒಂದೊಂದು ಕಾಲ್ ಸೈಜ್ ನೋಡಿ ಹೆಂಗಿದೆ, ಅಬ್ಬಬ್ಬಬ್ಬ ಏನ್ ದೊಡ್ಡದಾಗಿದೆ ಕಾಲುಗಳು. ಇದು ಇದು ಪ್ಲೈನ್ ಸೂಪಾ? ಚಿಕನ್ ಚಾಪ್ಸ್. ಓಕೆ. ಓಕೆ. ಅದು ಮಟನ್ ಚಾಪ್ಸ್. ಮಟನ್ ಚಾಪ್ಸ್. ಮೊಸರು ಬಜ್ಜಿ. ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ. ಏನು ಆಫೀಸ್ ಕೊಲೀಗ್ಸಾ ಇಲ್ಲ ಫ್ರೆಂಡ್ಸಾ? ಎಲ್ಲ ಮಿಕ್ಸು. ಹೌದಾ? ಏನು ತೊಗೊಂಡಿದ್ದೀರಾ? ಏನು ತೊಗೊಂಡಿದ್ದೀರಾ? ಹೇಗಿದೆ? ರೆಗ್ಯುಲರ್ ಬರ್ತಾ ಇರ್ತೀರಾ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿರೋದು. ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆ. ಚೆನ್ನಾಗಿದೆ. ಏನು ತೊಗೊಂಡಿದ್ದೀರಾ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು? ಹೌದಾ? ಓಕೆ ಓಕೆ. ಸರ್ ನಮಸ್ತೆ. ಸರ್ ನಮಸ್ತೆ. ಏನು ತೊಗೊಂಡಿದ್ದೀರಾ? ಮಟನ್ ಬಿರಿಯಾನಿ, ಹಾಂ ಚಿಕನ್ ಬಿರಿಯಾನಿ, ಹಾಂ 3 ಚಿಕನ್ ಬಿರಿಯಾನಿ, 1 ಕುಷ್ಕ. ಓಕೆ. ತುಂಬಾ ಚೆನ್ನಾಗಿದೆ ಸರ್. ಘಾಟಿ ಸ್ಟೈಲು ಮಟನ್ ನೋಡಿ ಯಾವ ತರ ಬೆಂದಿದೆ ಅಂದ್ರೆ ಹಾಂ ನಾವು ಮತ್ತೆ ಮನೇಲಿ ತಿನ್ಬೇಕು. ಓಕೆ ಈ ತರ ಮಾಡಿಸ್ಕೊಂಡು ರೆಸಿಪಿ ತಗೊಂಡೋಗಿ ತಿನ್ಬೇಕು. ಓಕೆ. ಆ ತರ ಅನಿಸ್ತಿದೆ. ಸೂಪರ್. ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲ ಫಸ್ಟ್ ಟೈಮ್ ಬಂದಿರೋದು? ನೆಕ್ಸ್ಟ್ ವೀಕ್ ಹೋದ ಒಂದು 15 ದಿನ ಇಲ್ಲೇ ಬಂದಿದೆ. ಹಾಂ ಮತ್ತೆ ಇವಾಗ ಬರ್ತಾ ಇದ್ದೀನಿ. ಹಾಂ. ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಫ್ರೆಂಡ್ ಅವ್ರು ನನಗೆ ಹೇಳಿದ್ದು ಹಾಂ. ಇಲ್ಲೇ ಬಂದು ತಿನ್ನು, 4 ಗಂಟೆಗೆ ಬಂದು ತಿನ್ನು, ಸೂಪರ್ ಆಗಿರುತ್ತೆ ಬೆಂಗಳೂರಲ್ಲಿ, ಓಕೆ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರು. ಹಾಂ. ಬಂದಿದ್ದೀನಿ ಸರ್. ಓಕೆ ಓಕೆ. ಸರ್ ನೀವೇನು ತೊಗೊಂಡಿದ್ದೀರಾ? ಸರ್ ಚಿಕನ್ ಬಿರಿಯಾನಿ ಓಕೆ. ಹೇಗಿದೆ ಸರ್ ಟೇಸ್ಟು? ಸರ್ ತುಂಬ ಚೆನ್ನಾಗಿದೆ. ಹೌದಾ? ಆರ್ಟಿಸ್ಟ್ ಸ್ಟೈಲು ಹಾಂ ತುಂಬ ಚೆನ್ನಾಗಿದೆ. ಹೊಸಕೋಟೆ ಬಿರಿಯಾನಿಗಿಂತ ಸೂಪರ್ ಆಗಿದೆ. ನಾವು ಅಲ್ಲಿ ಹೋಗ್ತಿದ್ದೋ ಹಾಂ ಚೆನ್ನಾಗಿದೆ ಅಂತ ಬಂದ್ರು ಹೇಳಿದ್ರೆ ಹಾಂ. ನಾಗರಬೇರೆ ಅದಕ್ಕೆ ಬಂದ್ವು. 4 ಗಂಟೆಯಿಂದ ಕಾಯ್ತಿದ್ರೆ ಹಾಂ. ತುಂಬ ಚೆನ್ನಾಗಿದೆ. ಸೊ ರೆಗ್ಯುಲರ್ ಆಗಿ ಬರ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿದ್ದು ಹಾಂ. ಇಲ್ಲಿ ಮೊದಲು ಹೊಸಕೋಟೆ ಹೋಗ್ತಿದ್ದೆ. ಹಾಂ ಇಲ್ಲ ಯಾರು ಹೇಳಿದ್ರು ನಾಗರಬೇರೆ ಇದೆ ತುಂಬ ಚೆನ್ನಾಗಿದೆ. 4 ಗಂಟೆ ಸ್ಟಾರ್ಟ್ ಆಗಿದ್ರು. ಓಕೆ. ತುಂಬ ಚೆನ್ನಾಗಿದೆ ಸರ್. ಓಕೆ ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಬಿಸಿ ಬಿಸಿ ಸೂಪು ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಂತ ಟೇಸ್ಟ್ ಮಾಡೋಣ ಫಸ್ಟು. ಹಾಂ ಸಕ್ಕತ್ತಾಗಿದೆ. ಸೂಪರ್ ಟೇಸ್ಟ್. ನೆಕ್ಸ್ಟ್ ಇಡ್ಲಿ ಮತ್ತು ಮಟನ್ ಚಾಪ್ಸು ನೋಡ್ತಾ ಇದ್ರೇ ಒಂಥರ ಟೆಂಪ್ಟಿಂಗ್ ಆಗಿದೆ. ಅದರಲ್ಲೂ ಮಟನ್ ನೋಡಿ ಹೆಂಗೆ ಬೆಂದಿದೆ ಮಾತ್ರ. ರೆಡ್ ಮೀಟು ಸಕ್ಕತ್ತಾಗಿ ಬೆಂದಿದೆ ಮಾತ್ರ ಮಟನ್ನು. ಸೊ ಒಂದು ಬೈಟ್ ಹೋಗ್ಬಿಡೋಣ. ಸೊ ಇಡ್ಲಿ ತಗೊಂಡು ಹಿಂಗೆ ಫುಲ್ ಸಾಂಬಾರಲ್ಲಿ ಮುಳುಗಿಸಿ ಸಾಕ ಸಾಫ್ಟ್ ಆಗಿದೆ ಮಾತ್ರ ಇಡ್ಲಿ ಮಾತ್ರ. ಮಟನ್ ಮಾತ್ರ ಬೆಣ್ಣೆ ಥರ ಬೆಂದಿದೆ ಮಾತ್ರ. ಆ ಇಡ್ಲಿಗೂ ಚಾಪ್ಸ್ಗೂ ಮಾತ್ರ ಒಳ್ಳೆ ಕಾಂಬಿನೇಷನ್ ಸಕಲಾಗಿದೆ. ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ಇದು. ನೆಕ್ಸ್ಟ್ ಮಟನ್ ಬಿರಿಯಾನಿ. ಬಿರಿಯಾನಿನ ಯಾವತ್ತೇ ಆಗಲಿ ಏನು ಮಿಕ್ಸ್ ಮಾಡದೆ ತಿನ್ನಬೇಕು, ಆಗಲೇ ಅದ್ರ ಫ್ಲೇವರ್ ಟೇಸ್ಟು ಬಾಯಿಗೆ ಸಿಗೋದು. ಮಟನ್ ಬಿರಿಯಾನಿಲೂ ಅಷ್ಟೇ ಮಟನ್ನು ಚೆನ್ನಾಗಿ ಬೆಂದಿತ್ತು. ಒಳ್ಳೆ ಮೀಟ್ ಯೂಸ್ ಮಾಡಿದ್ದಾರೆ. ಸಖತ್ತಾಗಿತ್ತು ಮಾತ್ರ. ರೈಸ್ ಮೇಲೆ ಒಂದೆರಡು ಈರುಳ್ಳಿ ಪೀಸ್ ಇಟ್ಬಿಟ್ಟು ಹಂಗೆ ಚರ್ಬಿ ಕಚ್ಕೊಂಡಿರೋ ಮಾಂಸನ ಹಿಂಗೆ ಇಟ್ಬಿಟ್ಟು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನೆಕ್ಸ್ಟ್ ಚಿಕನ್ ಬಿರಿಯಾನಿ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ.
ಓಕೆ, ಪರವಾಗಿಲ್ಲ, ಚಿಕನ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಒಂದ್ಸಲ. ನಾನು ನೋಡಿರೋ ಪ್ರಕಾರ ಬೆಂಗಳೂರಲ್ಲಿ 6ಕ್ಕೆ 6 ದಿನ, ಸೋಮವಾರ ಒಂದು ದಿನ ಬಿಟ್ಟು 6ಕ್ಕೆ 6 ದಿನ ಬೆಳಿಗ್ಗೆ 6 ದಿನನೂ ಬಿರಿಯಾನಿ ಸಿಗೋವಂಥ ಏಕೈಕ ಹೋಟೆಲ್ ಇದೊಂದೇ. ಅಕಸ್ಮಾತ್ ನಿಮ್ಗೇನಾದರೂ ಬೇರೆ ಯಾವ್ದಾದ್ರು ಹೋಟೆಲ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಫುಡ್ ಬಗ್ಗೆ ಹೇಳೋದಾದರೆ ಎಲ್ಲನೂ ಸಖತ್ತಾಗಿತ್ತು. ಮಟನ್ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆ ಇಡ್ಲಿಗೆ ಆ ಚಾಪ್ಸ್ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ಆ ಚಾಪ್ಸ್ ಥಿಕ್ನೆಸ್ ಆಗಲಿ, ಆ ಮಟನ್ ಅಂತೂ ಒಳ್ಳೆ ಬೆಣ್ಣೆ ಥರ ಬೆಂದಿತ್ತು. ಅಂದರೆ ಮಿಸ್ ಮಾಡದೆ ಇಡ್ಲಿ ಮತ್ತು ಚಾಪ್ಸ್ನ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅರ್ಲಿ ಮಾರ್ನಿಂಗ್ ಒಂದು 4 AM ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂತ ಹೋಟೆಲ್ ಏನಾದರೂ ಹುಡುಕಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ರೆಫರ್ ಮಾಡಿ, ನೀವು ಬಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.